ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಮೀಟಿಂಗ್ ನಡೆದಿದೆ. ನಾಳೆ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ರಣತಂತ್ರ ಹೆಣೆಯಲಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಆದಂತಹ ಸಭೆ ಇದು. ನಾಳೆ ಬೆಳಿಗ್ಗೆನೆ ಬಿಜೆಪಿ ಶಾಸಕರಿಗೆ ವಿಪ್ ಜಾರಿ ಮಾಡಲಾಗುತ್ತೆ. ನಾಳೆ ಯಾವ ರೀತಿ ಮತದಾನ ಮಾಡಬೇಕು ಅನ್ನೋದರ ಬಗ್ಗೆ ಶಾಸಕರುಗಳಿಗೆ ಮಾಹಿತಿಯನ್ನು ನೀಡಲಾಗಿದೆ. ಹಾಗೆ ಯಾವ ಶಾಸಕರು ಯಾವ ಅಭ್ಯರ್ಥಿಗೆ ಮತ ಹಾಕಬೇಕು ನಾಳೆ ಬೆಳಗ್ಗೆನೆ ಶಾಸಕರಿಗೆ ನಾಯಕರಿಂದ ನಿರ್ದೇಶನವನ್ನ ನೀಡಲಾಗುತ್ತೆ. ನಾಳೆ ಬೆಳಗ್ಗೆ 8:30ಕ್ಕೆ ಬಿಜೆಪಿ ಶಾಸಕರಿಗೆ ಉಪಹಾರ ಇರುತ್ತೆ. ವಿಪಕ್ಷ ನಾಯಕರ ಕಚೇರಿಯಲ್ಲೇ ಉಪಹಾರದ ವ್ಯವಸ್ಥೆ ಮಾಡಲಾಗುತ್ತೆ. ಇದ್ರ ಜೊತೆಗೆ ನಾಳೆ ಬೆಳಗ್ಗೆ ಬಿಜೆಪಿ ಶಾಸಕರಿಗೆ ವಿಪ್ ಜಾರಿ ಮಾಡಲಾಗುತ್ತೆ. ನಾಳೆ ಯಾವ ರೀತಿ ಮತದಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ನೀಡಲಾಗಿರುವಂಥದ್ದು. ಇದ್ರ ಜೊತೆಗೆ ನಾಳೆ ಯಾವ ಶಾಸಕರು ಯಾವ ಅಭ್ಯರ್ಥಿಗೆ ಮತ ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ನಾಳೆ ಬೆಳಗ್ಗೆನೆ ಶಾಸಕರಿಗೆ ನಿರ್ದೇಶನವನ್ನು ನೀಡಲಾಗುತ್ತೆ. ನಾಳೆ ಬೆಳಗ್ಗೆ 8:30ಕ್ಕೆ ಬಿಜೆಪಿ ಶಾಸಕರಿಗೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಇನ್ನು ಸಭೆಯಲ್ಲಿ ಯಾವ ರೀತಿ ಮತ ಚಲಾಯಿಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂದರೆ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಜನ ಹೊಸ ಶಾಸಕರು ಇರುವಂಥ ಕಾರಣದಿಂದಾಗಿ ಎಲ್ಲೂ ಕೂಡ ಲೋಪದೋಷ ಆಗಬಾರದು ಅನ್ನೋ ಕಾರಣದಿಂದಾಗಿ ಶಾಸಕರುಗಳಿಗೆ ಯಾವ ರೀತಿಯಾಗಿ ಮತದಾನ ಮಾಡಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ನಾಳೆ ಬೆಳಗ್ಗೆ ವಿಪ್ ಜಾರಿ ಮಾಡಲಾಗುತ್ತೆ. ಅದ್ರ ಜೊತೆಗೆ ಯಾವ ಶಾಸಕರುಗಳು ಯಾವ ಅಭ್ಯರ್ಥಿಗೆ ಮತ ಹಾಕಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ನೀಡಲಾಗುತ್ತೆ. ಇನ್ನು ವಿಪಕ್ಷ ನಾಯಕರ ಕಚೇರಿಯಲ್ಲಿ ನಾಳೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಅಂದರೆ ನಾಳೆ ಬೆಳಗ್ಗೆನೇ ಎಲ್ಲರೂ ಕೂಡ ಎಲ್ಲ ಶಾಸಕರುಗಳು ಹಾಜರಿರಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ವಿಪ್ ಜಾರಿ ಮಾಡಲಾಗುತ್ತೆ. ಎಲ್ಲರೂ ಕೂಡ ಹಾಜರಿರಲೇಬೇಕು. ಇಲ್ಲ ಅಂತಂದರೆ ಪಕ್ಷ ಶಿಸ್ತು ಕ್ರಮ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಈ ಕಾರಣದಿಂದಾಗಿಯೇ ವಿಪ್ ಜಾರಿ ಮಾಡಲಾಗುತ್ತೆ. ಜೊತೆಗೆ ಯಾವ ಶಾಸಕರುಗಳು ಯಾವ ಅಭ್ಯರ್ಥಿಗೆ ಮತ ಹಾಕಬೇಕು ಅನ್ನೋ ಬಗ್ಗೆ ಕೂಡ ನಾಳೆ ಬೆಳಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ. ಇನ್ನು ಹೆಚ್ಚುವರಿ ಮತಗಳನ್ನು ಕೊಡುವಂತೆ ಬಿಜೆಪಿಗೆ ಕೇಳಿದ್ದೇನೆ ಅಂತ ಬೆಂಗಳೂರಿನಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ನಾಯಕರು ರೆಸಾರ್ಟ್ ರಾಜಕೀಯ ಮಾಡ್ತಾ ಇದ್ದಾರೆ, ಆದರೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಬಿಜೆಪಿಯವ್ರಿಗೂ ಕೂಡ ಕೇಳಿದ್ದೇನೆ, ಹೆಚ್ಚುವರಿ ಮತಗಳನ್ನು ನನಗೆ ಕೊಡಿ ಅಂತ. ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಅಂತ ಅಭ್ಯರ್ಥಿ ಗೋವಿಂದರಾಜು ಹೇಳಿಕೆ ನೀಡಿದ್ದಾರೆ. ಈಗಾಗಲೇ ನಾನು ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರು ಸಹ ಭೇಟಿಯಾಗಿದ್ದೆ. ನಿನ್ನೆ ವಿರೋಧ ಪಕ್ಷ ನಾಯಕರು ಇಬ್ಬರದ್ದು ಸಹ ಭೇಟಿಯಾಗಿದ್ದೆ. ಇವಾಗೂ ಸಹ ನಾವು ನಮ್ಮ ನಾಯಕರಾದಂಥ ಭೋಜೇಗೌಡರು, ನಮ್ಮ ಸಂಸದರಾದಂಥ ಮಲ್ಲೇಶ್ ಬಾಬು ಅವರು, ಚೌಡರೆಡ್ಡಿ ಅವರು ನಮ್ಮ ನಾಯಕರ ಆದೇಶದ ಮೇರೆಗೆ ಬಂದು ಮತ್ತೊಂದು ಸಾರಿ ಎಲ್ಲರನ್ನೂ ಭೇಟಿಯಾಗಿದ್ದೀವಿ. ಅವರು ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ಕೊಡ್ತೀವಿ. ನಾವು ಗೆಲ್ಲೋದೆಷ್ಟು ಮುಖ್ಯನೋ ನೀವು ಸಹ ಗೆಲ್ಲೋದು ಅಷ್ಟೇ ಮುಖ್ಯ. ನಾವು ಈ ಮೂರು ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಏನು ಬೇಕು ನಾವು ಎಲ್ಲ ಸಹಕಾರ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ನಮಗೂ ಭಾಳ ಸಮಾಧಾನ ಆಗಿದೆ. ಇದನ್ನು ನಾವು ಯಶಸ್ವಿ ಆಗ್ತೀವಿ ಅನ್ನೋ ನಂಬಿಕೆ ಕೂಡ ಬಂದಿದೆ. ಸರ್, ಕಾಂಗ್ರೆಸ್ಸು ರೆಸಾರ್ಟ್ ರಾಜಕಾರಣ ಮಾಡ್ತಾ ಇದೆ. ಸೊ JDS ಯಾವ ತಂತ್ರ ಮಾಡಿದೆ ಸರ್? ನೀವೇ ಹೇಳಿದ್ರಿ ಇವಾಗ. ನಿನ್ನೆಯಿಂದ ಅವರು ರೆಸಾರ್ಟಲ್ಲಿ ಮುಖ್ಯಮಂತ್ರಿಗಳೇ ಅವ್ರ ಜೊತೆ ಇದ್ಕೊಂಡು ಅವ್ರನ್ನೆಲ್ಲ ಕಾಪಾಡಿಕೊಳ್ತಿದ್ದಾರೆ. ಅಂದರೆ ಅವ್ರಿಗೆಲ್ಲೋ ಒಂದು ಅಭದ್ರತೆ ಕಾಡ್ತಿದೆ. ನಮ್ಮಲ್ಲಿ ನಮ್ಮ ಶಾಸಕರಲ್ಲಿ ಆ ಅಭದ್ರತೆ ಇಲ್ಲ. ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ನಮಗೆ ಯಾವುದೇ ರೀತಿ ರೆಸಾರ್ಟ್ ರಾಜಕಾರಣ ನಮಗೆ ಅವಶ್ಯಕತೆ ಇಲ್ಲ. ಇವತ್ತು ಮೀಟಿಂಗ್ ಸೇರ್ತೀವಿ ಅಷ್ಟೇ. ಹಾಗಾಗಿ ಅವ್ರಿಗಿರೋ ಆ ಅಭದ್ರತೆಯನ್ನು ಅವರು ಎತ್ತಿ ತೋರಿಸಿದ್ದಾರೆ. ನಮಗೆ ಆ ರೀತಿ ಅಭದ್ರತೆ ಏನಿಲ್ಲ. ನಮಗೆ ಸಂಪೂರ್ಣವಾದಂಥ ನಂಬಿಕೆ ಇದೆ. ನಾನು ಅವತ್ತು ಹೇಳಿದ ರೀತಿಯಲ್ಲಿ ಆತ್ಮಸಾಕ್ಷಿ ಮತಗಳು ಏನು ನಾವು ಕೇಳಿದ್ದೀವಿ ಅದನ್ನು ನಾವು ಒಂದೆರಡು ಏನು ಕೊರತೆ ಇರೋದು ನಮಗೆ ಬಂದರೂ ಸಹ ಬರ್ಬೋದು. ನಾವು ಬರದೇ ಇದ್ದರೂ ಕೂಡ ನಮಗೇನು ಚಿಂತೆ ಇಲ್ಲ. ನಾವು ಒಳ್ಳೆಯ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇವೆ, ಇವಾಗಲೂ ಕೆಲಸ ಮಾಡ್ತೇವೆ. ಹಾಗಾಗಿ ನಮಗೆ ಸಂಪೂರ್ಣವಾಗಿ ಇಲ್ಲವಂಥ ವಿಶ್ವಾಸ ನಮಗೆ. ಇನ್ನು ನಾಳೆ ವಿಧಾನಸೌಧ ಮತ್ತು ಸುತ್ತಮುತ್ತ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಶಾಸಕರು ಹಾಗೂ ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರ ಪ್ರವೇಶ ಇರುತ್ತೆ. ಚುನಾವಣೆಗೆ ಸಂಬಂಧಪಟ್ಟಂತವರಿಗೆ ಮಾತ್ರ ನಾಳೆ ಎಂಟ್ರಿ ಇರುತ್ತೆ. ಚುನಾವಣೆ ಬಳಿಕ ಯಾವ ಸಂಭ್ರಮಕ್ಕೂ ಅವಕಾಶ ಇಲ್ಲ. ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯರಾತ್ರಿ ತನಕ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ವಿಧಾನಸೌಧದ ಸುತ್ತ ಯಾವುದೇ ಮೆರವಣಿಗೆಯಾಗಲಿ, ರ್ಯಾಲಿ, ಪ್ರತಿಭಟನೆ, ಧರಣಿ, ವಿಜಯೋತ್ಸವ, ಸಭೆ ಇದ್ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. 4ಕ್ಕಿಂತ ಹೆಚ್ಚು ಜನ ಗುಂಪುಗೂಡೋದನ್ನು ಕೂಡ ನಿಷೇಧ ಹೇರಲಾಗಿದೆ. ನಾಳೆ 18ನೇ ತಾರೀಕು ವಿಧಾನ ಪರಿಷತ್ ಎಲೆಕ್ಷನ್ಸ್ ಇದೆ. ಆ ನಿಟ್ಟಿನಲ್ಲಿ ಸಿಟಿ ಪೊಲೀಸ್ ವತಿಯಿಂದ ನಾವು ಏನೇನು ಬಂದೋಬಸ್ತ್ ಇದೆ ನಾವು ಮಾಡ್ಕೊಂಡಿದ್ದೀವಿ. ವಿಶೇಷವಾಗಿ
ವಿಧಾನಸೌಧ ಸುತ್ತಮುತ್ತ 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಜೊತೆಗೆ ಏನೇನು ಎಂಟ್ರಿ ಪಾಯಿಂಟ್ಸ್ ಇದೆ, ಮೇನ್ ಗೇಟ್ಸ್ ಅಲ್ಲಿ MLAs, MPs, MLCs ಮತ್ತು ವಿಧಾನಸೌಧ ಒಳಗೆ ಗವರ್ಮೆಂಟ್ ಅಫಿಷಿಯಲ್ಸ್ ಯಾರಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಮಾತ್ರ ಒಳಗೆ ಬರಲಿಕ್ಕೆ ಅವಕಾಶ ಇದೆ. ಬೇರೆ ಅವ್ರಿಗೆ ಯಾರಿಗೆ ಅವಕಾಶ ಇಲ್ಲ. ಯಾಕೆಂದರೆ ಬೆಳಿಗ್ಗೆ 9 ಗಂಟೆಯಿಂದ ಎಲೆಕ್ಷನ್ ಪ್ರಕ್ರಿಯೆ ಚಾಲನೆಯಲ್ಲಿ ಆಗುತ್ತೆ. ಆ ನಿಟ್ಟಿನಲ್ಲಿ ಸುತ್ತಮುತ್ತ ನಾವು ಬಂದೋಬಸ್ತ್ ಮಾಡಿಕೊಂಡು ಎಂಟ್ರಿ ರೆಸ್ಟ್ರಿಕ್ಟೆಡ್ ಎಂಟ್ರಿ ಇದೆ. ಯಾರ್ಯಾರು ಎಲೆಕ್ಷನ್ಗೆ ಸಂಬಂಧಪಟ್ಟ ಯಾರಿದ್ದಾರೆ ಅವ್ರು ಮಾತ್ರ ಅಲ್ಲಿ ಬರಲಿಕ್ಕೆ ಅವಕಾಶ ಇದೆ. ಅಲ್ಲ, ಎಲೆಕ್ಷನ್ಸ್ ನಂತರ ಕೂಡ ಯಾಕೆಂದ್ರೆ 144 ಜಾರಿಯಲ್ಲಿ ಇರ್ತದೆ. ಸೊ ಆ ಏರಿಯಾದಲ್ಲಿ ಯಾವುದೂ ಸೆಲೆಬ್ರೇಷನ್ಸ್ ಅವಕಾಶ ಇಲ್ಲ. ಅದಕ್ಕೂ ನಾವು ಕಟ್ಟುನಿಟ್ಟಾಗಿ ನಮ್ಮ ಪೊಲೀಸ್ ಅವರು ಕೂಡ ಇಂಪ್ಲಿಮೆಂಟ್ ಮಾಡ್ತೀವಿ. ಬೆಳಗ್ಗೆ 7ರಿಂದ ಸ್ಟಾರ್ಟ್ ಆಗುತ್ತೆ, ಹೋಲ್ ಡೇ ಇರ್ತದೆ. ಅಲ್ಲಿ 4ಕ್ಕಿಂತ ಜಾಸ್ತಿ ಜನಕ್ಕೆ ಸಿಗ್ಲಿಕ್ಕೆ ಅವಕಾಶ ಇಲ್ಲ. ಸೊ ನಾವು ಅದು ಇಂಪ್ಲಿಮೆಂಟ್ ಮಾಡ್ತೀವಿ. ಮತ್ತೆ ವಿಶೇಷವಾಗಿ ಪ್ರವೇಶ್ ನಾವು ರೆಸ್ಟ್ರಿಕ್ಟ್ ಮಾಡಿದ್ವಿ. ಯಾಕೆಂದ್ರೆ ಯಾರ್ಯಾರು ಸಂಬಂಧಪಟ್ಟಿದ್ದಾರೆ ಎಲೆಕ್ಷನ್ಸ್ ಅಲ್ಲಿ, ಮತ್ತೆ ಯಾರ್ಯಾರು ಭಾಗವಹಿಸ್ತಾರ, ಮತ್ತೆ ಇದಕ್ಕೆ ಯಾರು ಆಫೀಷಿಯಲ್ಸ್ ಇನ್ವಾಲ್ವ್ ಇದ್ದಾರೆ ಎಲ್ಲರಿಗೂ ನಾವು ಅನುಕೂಲ ಮಾಡಿಕೊಡ್ಬೇಕು, ಅವ್ರಿಗೆ ಪ್ರಯಾರಿಟಿ ಕೊಡಬೇಕು. ಆ ನಿಟ್ಟಿನಲ್ಲಿ ರೆಸ್ಟ್ರಿಕ್ಟೆಡ್ ಎಂಟ್ರಿ ಇದೆ.